ಝ್ಯಾಕ್ಸ್ ವೆಲ್ಕಮ್ ಟು ಆಲ್. ಸೊ ಈ ವಿಡಿಯೋಲಿ ನಾವು ಸ್ಕೆಚಪ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದು ಟ್ರಯಲ್ ವರ್ಷನ್ನು ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ ಎಲ್ಲರಿಗೂ, ಮತ್ತು ಆಮೇಲೆ ಕಮೆಂಟ್ಸಲ್ಲಿ ಬೈಬೇಡಿ ಯಾರು. ಸೊ ಇದೆಲ್ಲ ನೋಡ್ಬೋದು, ಡಿಸೈನ್ಸು ಎಲ್ಲ ಸ್ಕೆಚಪ್ಪಲ್ಲಿ ಮಾಡಿ. ಅದಕ್ಕೆ ನೀವು ವೀರಿಯಲ್ಲಿ ನೀವು ಮಾಡ್ಬೋದು, ಇಲ್ಲಾಂದರೆ ಲೂಮಿಯನಲ್ಲಿ ಮಾಡ್ಬೋದು. ಲೂಮಿಯನ್ ವಿಡಿಯೋ ನಾವು ನೆಕ್ಸ್ಟ್ ಮಾಡ್ತೀವಿ, ಅದು ಯಾವ ಥರ ನೀವು ಇನ್ಸ್ಟಾಲ್ ಮಾಡಬೇಕು ಅಂತ. ಸೊ ಸ್ಕೆಚಪ್ಪು ಟ್ರಯಲ್ ವರ್ಷನ್ ಇದು ನೋಡ್ಕೊಂಬಿಡಿ ಒಂದ್ಸಲಿ. ಇದಾದಮೇಲೆ ನೋಡೋಣ, ಕ್ರ್ಯಾಕ್ ವರ್ಷನ್ ಆದರೆ ಮಾಡ್ಬೋದು, ನೋಡೋಣ. ಫಸ್ಟ್ ನಾವು ಡೌನ್ಲೋಡ್ ಮಾಡಬೇಕಾಗತ್ತೆ. ಇಲ್ಲೇ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನಾನು ಕೆಳಗೆ, ವೀಡಿಯೋಕ್ಕೆ ಅದೇ ಡಿಸ್ಕ್ರಿಪ್ಷನಲ್ಲಿದೆ. ಅಲ್ಲಿಂದ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೌನ್ಲೋಡ್ ಫಾರ್ ಸ್ಕೆಚಪ್ 2024 ವಿಂಡೋಸಲ್ಲಿ ಕ್ಲಿಕ್ ಮಾಡ್ಕೊಂಬಿಡಿ. ಇಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ, ಮೇ ಬಿ 5 to 6 ಮಿನಿಟ್ ಆಗುತ್ತೆ, ಜಾಸ್ತಿ ಇಲ್ಲ. 400 MB ಇರ್ಬೋದು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ನಾವು ವೇಟ್ ಮಾಡೋಣ ಜಸ್ಟ್. ಓಕೆ, ವಿಡಿಯೋ ಫಾಸ್ಟ್ ಮಾಡಿದ್ದೀನಿ, ಆಯಿತು. ನೆಕ್ಸ್ಟು ನಾವು ಇವಾಗ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಡೌನ್ಲೋಡ್ಸಲ್ಲಿ ಹೋಗ್ತೀವಿ, ಆ ಡೌನ್ಲೋಡ್ ಆಗಿರುತ್ತೆ ಸ್ಕೆಚಪ್ಪು. ಡಬಲ್ ಕ್ಲಿಕ್ ಮಾಡ್ತೀವಿ, ಅಲ್ಲಿಂದ ಮತ್ತೆ ನಾವು ಕ್ಲಿಕ್ ಮಾಡಿ ಮೂವ್ ಆಗೋಣ ಮುಂದೆ. ಓಕೆ, ಸೊ ಓಪನ್ ಆಯಿತು. ಇದು ಮೇ ಬಿ ನಿಮಗೆ ಟೈಮ್ ಆಗ್ಬೋದು, ಒಂದು 2 to 3 ಮಿನಿಟ್ಸ್ ತಗೋಬೋದು. ಸೊ ಎಲ್ಲ ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಏನು ನಮ್ಮದೇನು PC ಹೈಯರ್ ವರ್ಷನ್ ಅಲ್ಲ, ಸ್ಲೋ ವರ್ಷನ್ PC, ವಾಟ್ ಎವರ್. ಸೊ ನೆಕ್ಸ್ಟ್ ನಾವು ಇಂಗ್ಲೀಷ್ ಮೂವ್ ಮಾಡ್ತೀವಿ ಇಲ್ಲಿ. ಓಕೆ, ಇಂಗ್ಲೀಷ್ ಕೊಡ್ತೀವಿ. ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಕ್ಲಿಕ್ಕು. ಓಕೆ, ಸೊ ಇದಾದಮೇಲೆ ಇಲ್ಲಿ ಚೆಕ್ ಮಾಡ್ಬೋದು ನಿಮಗೇನು ಬೇಕು, ಇಲ್ಲಾಂದರೆ ಯಾವ ಥರ ಮಾಡಿದ್ದೀನಿ ಹಂಗೆ ಬಿಡಿ, ನೋ ಪ್ರಾಬ್ಲಮ್. ಟ್ರಯಾಂಬಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ ನೀವು ಇದರಲ್ಲಿ, ಆವಾಗಲೇ ನೀವು ಯೂಸ್ ಮಾಡ್ಬೋದು ಟ್ರಯಲ್ ವರ್ಷನ್ನು. ದಟ್ಸ್ ವೈ ಕ್ರಿಯೇಟ್ ಮಾಡಲೇಬೇಕು ಅಕೌಂಟು. ಅದೆಲ್ಲ ನಾವು ಮುಂದೆ ನೋಡೋಣ. ಓಕೆ, ಮೇ ಬಿ ಜಾಸ್ತಿ ಟೈಮ್ ತಗೊಳ್ಳೋದು ಅಂದರೆ ಇದೆ, ಒಂದು 2 to 3 ಮಿನಿಟ್ಸ್ ಆಗ್ಬೋದು ಹೈಯೆಸ್ಟ್. ಅಂದರೆ ಅಷ್ಟರಲ್ಲಿ ನಿಮಗಿದು ಎಲ್ಲ ಇನ್ಸ್ಟಾಲ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ ನೋಡ್ಬೋದು, ಅಲ್ಲಿ ಐಕಾನ್ಸ್ 3 ಬಂದಿದ್ದಾವೆ, ಬೇರೆ ಬೇರೆ ಡಿಫ್ರೆಂಟ್, ಅದು ಅದರಲ್ಲೇ ಸೆಕ್ಷನ್ಸು ಸಾಫ್ಟ್ವೇರಲ್ಲೇ. ಸೊ ಓಕೆ, ಏನು ಮತ್ತೆ ರೀಸ್ಟಾರ್ಟ್ ಮಾಡೋದೇನು ಬೇಡ PC, ಜಸ್ಟ್ ರಿಫ್ರೆಶ್ ಮಾಡಿವಿ ಮತ್ತು ಡಬಲ್ ಕ್ಲಿಕ್ ಓಪನ್. ಇಲ್ಲಿ ನಾವು ಅಗ್ರಿಮೆಂಟ್ ಎಲ್ಲ ಅಗ್ರಿ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಮತ್ತೆ ಸ್ಕೆಚಪ್ ಓಪನ್ ಆಗುತ್ತೆ. ಇದಾದಮೇಲೆ ಸೊ ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡೋದು ನಾವು ಇಲ್ಲಿ ತೋರಿಸಿದ್ದೀವಿ, ನೀವು ನೋಡ್ಬೋದು. ಇವಾಗ ನೆಕ್ಸ್ಟು ವಿಡಿಯೋ ಇವಾಗ ಮೂವ್ ಮಾಡ್ತಿದ್ದೀವಿ. ಓಕೆ, ಇದರಲ್ಲಿ ಅಕೌಂಟು ಟ್ರಯಾಂಬಲ್ ಅಕೌಂಟ್ ಕ್ರಿಯೇಟೆಡ್ ಟ್ರಯಾಂಬಲ್ ID, ಅಲ್ಲಿ ಕ್ಲಿಕ್ ಮಾಡಿ ನಾವು ಎವ್ರಿವೇರ್ ಎಲ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್. ಓಕೆ, ಇದಾದಮೇಲೆ ನೆಕ್ಸ್ಟು ಮತ್ತು ಇನ್ಫಾರ್ಮೇಷನ್ ಬರುತ್ತೆ, ಎಲ್ಲ ಫಿಲ್ ಮಾಡಬೇಕಾಗತ್ತೆ ನೀವು, ನೇಮು. ಓಕೆ, ಅದಾದಮೇಲೆ ನಾವು ಫಿಲಪ್ ಮಾಡ್ತೀವಿ ಇವಾಗ. ಸೊ ವಿಡಿಯೋ ಚೂರು ಎಲ್ಲ ಹೈಡ್ ಮಾಡಿಬಿಟ್ಟಿದ್ದೀನಿ ಇನ್ಫಾರ್ಮೇಷನ್ಸು. ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಇನ್ಫಾರ್ಮೇಷನ್ ನಾವು ತೋರಿಸಿದ್ರೆ, ಬಟ್ ಎಲ್ಲ ನಮಗೆ ಯೂಸ್ ಆಗ್ತಿರೋದು ಜಿಮೇಲ್ ಇದು, ಅದಕ್ಕೋಸ್ಕರ ಹೈಡ್ ಮಾಡಬೇಕಾಗತ್ತೆ. ಸೊ ಓಕೆ, ನೆಕ್ಸ್ಟು ಇದಾದಮೇಲೆ ಎಲ್ಲ ಆಯಿತು, ಅಕೌಂಟ್ ಕ್ರಿಯೇಟ್ ಮಾಡಾಯ್ತು ಅದರಲ್ಲಿ. ಓಕೆ, ಸ್ಟಾರ್ಟ್ ಟ್ರಯಲ್ ಯೂಸ್ ಮಾಡ್ತಿದ್ದೀವಿ ಇವಾಗ. ರೆಡಿ ಟು ಸ್ಟಾರ್ಟ್ ಟ್ರಯಲ್. ಸ್ಕೆಚಪ್ ಎಲ್ಲ ಜಾಸ್ತಿ ಯೂಸ್ ಆಗೋದೇ ನಿಮ್ಮ ಆರ್ಕಿಟೆಕ್ಚರಲ್ಲಿ, ಸಿವಿಲ್ ಫೀಲ್ಡಲ್ಲಿ. ನಮ್ಮ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಜಾಸ್ತಿ ನಾವು ಯೂಸ್ ಮಾಡಲ್ಲ ಇದೆಲ್ಲ, ಬಟ್ ಹಾಗೇ ವಿಡಿಯೋ ಹಾಕೋಣ ಅಂತ ಹಾಕ್ತಿದ್ದೀವಿ ಅಷ್ಟೇ. ಬೇಸಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ನಾನು. ಇದರಲ್ಲಿ ನಿಮಗೆ ಫಸ್ಟ್ ಮೇನ್ ನೋಡ್ಬೋದು, ಒಂದು ಲೇಡಿ ಬರುತ್ತೆ ಸ್ಟಾರ್ಟಿಂಗೆ. ಇದಾದಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಎಲ್ಲ ನಾರ್ಮಲಾಗಿ ಇನ್ಸ್ಟಾಲ್ ಆಗಿದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಮೇ ಬಿ ಟ್ರಯಲ್ ವರ್ಷನ್ನು ಅದೇ ನೀವು ನೆಟ್ ಆನ್ ಇದ್ದರೆ ಮತ್ತು ಟ್ರಯಲ್ ಆದಮೇಲೆ ಎಲ್ಲ ಸ್ಟಾಪ್ ಆಗಿಬಿಡತ್ತೆ. ಮತ್ತು ಯೂಸ್ ಮಾಡೋಕ್ಕಾಗಲ್ಲ, ನೀವು ಅಮೌಂಟ್ ಕೊಟ್ಟು ಯೂಸ್ ಮಾಡಬೇಕು. ಇನ್ನೊಂದು ಟೆಕ್ನಿಕ್ ಏನಂದರೆ ಅದೇನೇ, ಮೇ ಬಿ ನೆಟ್ ಆನ್ ಮಾಡಿಲ್ಲ ಅಂದರೆ ಯೂಸ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಬಟ್
ಬಟ್ಟು ಈ ಟೆಕ್ನಿಕ್ ಯೂಸ್ ಆಗಲ್ಲ ಅಂತ ಅಂದ್ಕೊಂತೀನಿ, ನೋಡ್ಬೇಕು, ಗೊತ್ತಿಲ್ಲ ನನಗೂ. ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ಅದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ಆಯಿತು. ಮತ್ತು ಯಾವ್ದಾರ ನೆಕ್ಸ್ಟ್ ವೀಡಿಯೋ ಬೇಕಂದರೆ ಇದ್ರ ಮೇಲೆ ಯಾವ್ದಾರ ಇನ್ಸ್ಟಾಲ್ ಮಾಡಬೇಕು ಅಂದರೆ ಕಮೆಂಟ್ಸ್ ಮಾಡಿ, ಗೊತ್ತಾಗುತ್ತೆ ನಮಗೆ, ನಾವು ಅದ್ರ ಮೇಲೆ ವೀಡಿಯೋ ಮಾಡೋಣ. ಕನ್ನಡದಲ್ಲಿ ಯಾರು ಜಾಸ್ತಿ ಹೇಳ್ತಿಲ್ಲ ವೀಡಿಯೋ ಮಾಡಿ ಕನ್ನಡದಲ್ಲಿ ಅಂತ, ಅದಕ್ಕೋಸ್ಕರ ಕನ್ನಡದಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ನೀಡ್ಸ್ ಇದ್ದರೆ, ಡಿಮಾಂಡ್ಸ್ ಇದ್ದರೆ ವೀಡಿಯೋ ಮಾಡೋಣ ಇದರಲ್ಲೇ. ನಾನು ಹಾಗೇನೇ ಇಷ್ಟಪಟ್ಟು ಮಾಡ್ತಿದ್ದೀನಿ ಅಷ್ಟೇ.